Hello dear students, in this video we are going to learn about stationarity and non-stationarity, which is very important component of time series analysis. In our previous videos we have discussed about properties of time series data. In those properties we have some strengths and we have some problems. The stationarity is the strength and the non-stationarity is the problem. Okay, so now we will know about stationarity and non-stationarity. Stationary stochastic process. According to Gujarati, a key concept underlying stochastic process that has received a great deal of attention and scrutiny by time series analysts is the so-called stationary stochastic process. Broadly speaking, a stochastic process is said to be stationary if its mean and variance are constant over time and the value of the covariance between the two periods depends only on the distance or gap or lag between the two time periods and not the actual time at which the covariance is computed. ಸ್ಟೇಷನಾರಿಟಿ ಅನ್ನುವಂಥದ್ದು ಸಮಯ ಶ್ರೇಣಿ ದತ್ತಾಂಶದ ವಿಶ್ಲೇಷಣೆಯಲ್ಲಿ ಬರುವಂಥ ಒಂದು ಪ್ರಮುಖವಾದ ಅಂಶ ಆಗಿದೆ. ಸಮಯ ಶ್ರೇಣಿ ದತ್ತಾಂಶಗಳು ಸ್ಟೇಷನರಿ ಬಿಹೇವಿಯರನ್ನು ಹೊಂದಿರಬೇಕು ಅನ್ನುವಂಥದ್ದು ನಿರೀಕ್ಷಿತವಾದಂಥ ಒಂದು ನಡವಳಿಕೆ ಆಗಿದೆ ಅಂತ ಹೇಳಿದ್ರೆ ಸ್ಟೇಷನರಿ ಆಗಿರಬೇಕು. ಯಾವುದು ಸಮಯ ಶ್ರೇಣಿ ದತ್ತಾಂಶಗಳು ಅನ್ನುವಂಥದ್ದು ನಿರೀಕ್ಷೆ ಮಾಡಬೇಕು. ಯಾಕೆ ಸ್ಟೇಷನರಿ ಆಗಿರಬೇಕು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಹಾಗಿದ್ರೆ ಏನು ಸ್ಟೇಷನಾರಿಟಿ ಅಂತ ಹೇಳಿದ್ರೆ, ನಾವು ಹಿಂದಿನ ವೀಡಿಯೋಗಳಲ್ಲಿ ನಾವು ಸಮಯ ಶ್ರೇಣಿ ದತ್ತಾಂಶದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದರ ಒಂದಷ್ಟು ಲಕ್ಷಣಗಳನ್ನ ಹೇಳ್ತಾ ಇದ್ವಿ. ಆ ಲಕ್ಷಣಗಳಲ್ಲಿ ಏನಂತ ಹೇಳಿದ್ರೆ ಸಮಯ ಶ್ರೇಣಿ ದತ್ತಾಂಶಗಳಿಂದ ನಮಗೆ ಸಿಗಬಹುದಾದ ಅನುಕೂಲತೆಗಳು ಮತ್ತು ಸಮಯ ಶ್ರೇಣಿ ದತ್ತಾಂಶಗಳ ವಿಶ್ಲೇಷಣೆಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ವಿ. ಹಾಗಾಗಿ ವಿ ಹ್ಯಾವ್ ಬೋತ್ ಆಪರ್ಚುನಿಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್ ಇನ್ ಟೈಮ್ ಸೀರೀಸ್ ಅನಾಲಿಸಿಸ್, ರೈಟ್? ಹಾಗಾಗಿ ಸ್ಟೇಷನಾರಿಟಿ ಅಂತಂದರೆ ಮತ್ತೇನೂ ಅಲ್ಲ. ಸ್ಟೇಷನಾರಿಟಿ ಅಂತ ಹೇಳಿದರೆ ಈ ಸಮಯ ಶ್ರೇಣಿ ದತ್ತಾಂಶಗಳಂತ ನಾವೇನು ಹೇಳ್ತೀವಿ, ಅವುಗಳ ಸರಾಸರಿ, ಅವುಗಳ ವೇರಿಯನ್ಸ್ ಅಂದರೆ ವಿಚಲನೆ, ಅವುಗಳೇನಾಗಿರಬೇಕು ಅಂತ ಹೇಳಿದ್ರೆ ಸ್ಥಿರವಾಗಿರಬೇಕು, ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇರಬಾರ್ದು ಅನ್ನುವಂಥದ್ದೇ ಸಮಯ ಶ್ರೇಣಿ ದತ್ತಾಂಶಗಳು ಅಂತ ಹೇಳಿದರೆ ನಾವು ಯಾವ ಅವಧಿಯಲ್ಲಿ ನಾವು ಅದರ ಬಗ್ಗೆ ಅಧ್ಯಯನವನ್ನು ಮಾಡ್ತಿರ್ತೀವೋ ಆ ಇಡೀ ಅವಧಿಯಲ್ಲಿ ಸಮಯ ಶ್ರೇಣಿ ದತ್ತಾಂಶಗಳ ಸರಾಸರಿ ಮತ್ತು ವೇರಿಯನ್ಸ್ ಏನಾಗಿರಬೇಕು, ಸ್ಥಿರವಾಗಿರಬೇಕು. ಮತ್ತು ನಾವು ಸಮಯ ಶ್ರೇಣಿ ದತ್ತಾಂಶಗಳ ಯಾವುದೇ ಅವಧಿಗಳ ನಡುವಿನ ಕೋವೇರಿಯನ್ಸನ್ನು ನಾವು ಕಂಡುಹಿಡಿಬೇಕಾದ್ರೆ ಅದು ಯಾವುದನ್ನು ಆಧರಿಸಿರಬೇಕು ಅಂತ ಹೇಳಿದ್ರೆ ನಾವು ಎರಡು ಅವಧಿ ಏನಿದೆ ಆ ಎರಡು ಅವಧಿಗಳ ನಡುವಿನ ಅಂತರವನ್ನು ಅವಲಂಬಿಸಿರಬೇಕೋ ಹೊರತು ಆ ಒಂದು ಅವಧಿಯಲ್ಲಿನ ಮೌಲ್ಯಗಳನ್ನು ಅದು ಅವಲಂಬಿಸಿರಬಾರ್ದು. ಯಾವುದು? ಎರಡು ಅವಧಿಗಳ ನಡುವಿನ ಕೋವೇರಿಯನ್ಸ್ ಅನ್ನುವಂಥದ್ದು. ಈ ಮೂರೂ ಅಂಶಗಳು ಅಲ್ಲಿ ಸಾಧಿತವಾಗಿದ್ದರೆ ಅದನ್ನು ನಾವು ಆ ಟೈಮ್ ಸೀರೀಸ್ನ ಏನಂತ ಕೇಳ್ತೀವಿ, ಸ್ಟೇಷನರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಒಂದು ಸಮಯ ಶ್ರೇಣಿ ದತ್ತಾಂಶದ ಸರಾಸರಿ ವೇರಿಯನ್ಸ್ ಸ್ಥಿರವಾಗಿರಬೇಕು, ಕೋವೇರಿಯನ್ಸ್ ಏನಾಗಬೇಕು, ಎರಡು ಅವಧಿಗಳ ಅಂತರದ ಮೇಲೆ ಅವಲಂಬಿತವಾಗಿದ್ದರೆ ನಾವು ಅದನ್ನೇನಂತ ಕರಿತೀವಿ, ಸ್ಟೇಷನರಿ ಅಂತ ಹೇಳಿಬಿಟ್ಟು ಕರಿತೀವಿ ಅನ್ನುವಂಥದ್ದು. ಹಾಗಾಗಿ ಸ್ಟೇಷನಾರಿಟಿ ಅನ್ನುವಂಥದ್ದು ತುಂಬ ಪ್ರಮುಖವಾದುದಾಗಿದೆ. ಸ್ಟೇಷನಾರಿಟಿ ಅಂದರೆ ಏನು ಅಂತ ಹೇಳಿದ್ರೆ ನೀವು ಇದನ್ನು ಹೇಳಬೇಕಾಗುತ್ತೆ. According to Astrio, a time series is stationary when it has the following characteristics. ಆಸ್ಟ್ರಿಯೋ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಟೈಮ್ ಸೀರೀಸ ಸಮಯ ಶ್ರೇಣಿ ದತ್ತಾಂಶ ಸ್ಟೇಷನರಿ ಯಾವಾಗಾಗಿರುತ್ತಪ್ಪ ಅಂದ್ಬಿಟ್ಟು ಈಗ ನಾವು ಥಿಯರಿಟಿಕಲ್ ಆಗಿ ತಿಳ್ಕೊಂಡ್ವಿ. ಅದನ್ನೇ ಒಂದು ಫಾರ್ಮುಲಾ ರೂಪದಲ್ಲಿ ಬರೆದ್ರೆ ಹೇಗೆ ಅನ್ನೋದನ್ನೇ ನಾವೀಗ ನೋಡೋಣ. ಇಟ್ ಎಕ್ಸಿಬಿಟ್ಸ್ ಮೀನ್ ರಿವರ್ಷನ್ ಇನ್ ದಟ್ ಇಟ್ ಫ್ಲಕ್ಚುಯೇಟ್ಸ್ ಅರೌಂಡ್ ಎ ಕಾನ್ಸ್ಟಂಟ್ ಲಾಂಗ್ ರನ್ ಮೀನ್ ಎಕ್ಸ್ಪೆಕ್ಟೆಡ್ YT ಈಸ್ ಈಕ್ವಲ್ ಟು ಮ್ಯೂ ಕಾನ್ಸ್ಟಂಟ್ ಫಾರ್ ಆಲ್ ಟೈಮ್ ಪೀರಿಯಡ್ಸ್. ಅಂದರೆ ಎಕ್ಸ್ಪೆಕ್ಟೆಡ್ YT ಅಂತ ಹೇಳಿದ್ರೆ ಅದರ ಒಂದು ಸರಾಸರಿ ಏನಕ್ಕೆ ಸಮನಾಗಿರುತ್ತೆ, ಮ್ಯೂ ಅಂದರೆ ನಮಗೆ ಗೊತ್ತು, ಪಾಪ್ಯುಲೇಷನ್ ಮೀನ್ಗೆ ನಾವು ಮ್ಯೂ ಅಂತ ಕರಿತೀವಿ. ಅದೇನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ಯಾವುದೇ ಅವಧಿಗಳ ಒಂದು ಸರಾಸರಿನ ತೆಗೆದುಕೊಂಡ್ರೂ ಕೂಡ ಅದೇನಾಗಿರುತ್ತೆ, ಸ್ಥಿರವಾಗಿರುತ್ತೆ ಅನ್ನೋದು. ಅಂದರೆ ಹೆಂಗೆ ಅಂದರೆ ನೀವು ಮಧ್ಯ ಅವಧಿಗಳ ಸರಾಸರಿಯನ್ನು ತೆಗೆದುಕೊಂಡ್ರು ಅಥವಾ ಆ ಸಮಯ ಶ್ರೇಣಿ ದತ್ತಾಂಶದ ಒಟ್ಟಾರೆ ಸರಾಸರಿನ ತೆಗೆದುಕೊಂಡ್ರೂ ಕೂಡ ಅದೇನಾಗಿರಬೇಕು ಅಂದರೆ
ಒಂದೇ ಆಗಿರಬೇಕು ಅಂದರೆ ಪಾಪ್ಯುಲೇಷನ್ ಮೀನು ಒಂದೇ ಆಗಿರಬೇಕು. ಅದರಲ್ಲಿ ನೀವು ಮಧ್ಯೆ ಕೆಲವು ಅವಧಿಗಳನ್ನು ಸ್ಯಾಂಪಲ್ ಆಗಿ ಪರಿಗಣನೆಯಾಗಿ ತಗೊಳ್ತೀರಾ ಅಂತ ಹೇಳಿದ್ರೆ ಅವುಗಳ ಒಂದು ಸರಾಸರಿಯು ಕೂಡ ಏನಾಗಿರಬೇಕು, ಸ್ಥಿರವಾಗಿರಬೇಕು ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಇಲ್ಲೊಂದು ಪದವನ್ನು ನೀವು ತೋರಿಸ್ತಾ ಇದ್ದಾರೆ, ಮೀನ್ ರಿವರ್ಷನ್ ಅಂತ ಹೇಳ್ತಾ ಇದ್ದಾರೆ. ಮೀನ್ ರಿವರ್ಷನ್ ನಿಮ್ಗೆ ಬೇಕಿದ್ರೆ ಕೇಳ್ಬೋದು, ವಾಟ್ ಈಸ್ ಮೀನ್ ರಿವರ್ಷನ್ ಅಂತ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿಗೆ ಕೇಳ್ಬೋದು. ಮೀನ್ ರಿವರ್ಷನ್ ಅಂದರೆ ಮತ್ತೇನೂ ಅಲ್ಲ ಅಂತ ಹೇಳಿದ್ರೆ, ಒಂದು ಸಮಯ ಶ್ರೇಣಿ ದತ್ತಾಂಶವು ದೀರ್ಘಾವಧಿಯಲ್ಲಿ ಒಂದು ಸ್ಥಿರವಾದ ಸರಾಸರಿಯ ನಡುವೆಯೇ ಅಥವಾ ಸರಾಸರಿ ಒಂದು ಸ್ಥಿರವಾದ ಸರಾಸರಿಯ ನಡುವೆ ಅಥವಾ ಅದರ ಬಿಂದುವಿನ ನಡುವೆ ಏನಾಗ್ತಿದ್ರೆ ಏರುಪೇರು ಆಗ್ತಾ ಇದ್ರೆ ಅದನ್ನು ನಾವು ಮೀನ್ ರಿವರ್ಷನ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಅಲ್ಲಿ ಅದು ಆ ಸರಾಸರಿ ಅಷ್ಟೇ ಇರ್ತದೆ ಅಂತ ಅನ್ನುವಂಥದ್ದು. ಅದರಲ್ಲಿ ಸರಾಸರಿ ಹೆಚ್ಚು ಆಗಲ್ಲ ಅಥವಾ ಕಡಿಮೆನೂ ಆಗಲ್ಲ. ಸ್ವಲ್ಪ ಏರಿಕೆ ಆದರೂ ಅದು ವಾಪಸ್ ಮತ್ತೆ ಸರಾಸರಿ ಹತ್ರ ಬರ್ತದೆ, ಸ್ವಲ್ಪ ಕಡಿಮೆ ಆದರೂ ಕೂಡ ಅದು ಮತ್ತೆ ವಾಪಸ್ಸು ಸರಾಸರಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನು ಯಾವ ಸೂಚಿಸ್ತೇನೆ ಅಂದರೆ ಮೀನ್ ರಿವರ್ಷನ್ ಅಂತ. ಮೀನ್ ರಿವರ್ಷನ್ ಅಂದರೆ ಮತ್ತೇನೂ ಅಲ್ಲ, ದೀರ್ಘಾವಧಿಯಲ್ಲಿ ಸಮಯಶ್ರೇಣಿ ದತ್ತಾಂಶಗಳ ಸರಾಸರಿಯು ಸ್ಥಿರ ಸರಾಸರಿಯ ನಡುವೆಯೇ ಏರಿಳಿತಗಳನ್ನು ಹೊಂದುತ್ತಾ ಇರುತ್ತೆ. ಅದನ್ನು ನಾವು ಮೀನ್ ರಿವರ್ಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅನ್ನುವಂಥದ್ದು. ಮತ್ತು ಎರಡನೇದು, ಇಟ್ ಹ್ಯಾಸ್ ಎ ಫಿನಿಟ್ ವೇರಿಯನ್ಸ್ ದಟ್ ಈಸ್ ಟೈಮ್ ಇನ್ವೇರಿಯಂಟ್. ಈಗಾಗಲೇ ಹೇಳಿದೆ, ವೇರಿಯನ್ಸ್ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತ ಅಂದ್ಬಿಟ್ಟು, ಅದು ಸಮಯದ ಮೇಲೆ ಅವಲಂಬಿತವಾಗಿರೋದಿಲ್ಲ. ಅರ್ಥ ಆಯ್ತಾ? ಅಂದರೆ ಅದಕ್ಕೆ ಹೇಳ್ತೀವಿ ವೇರಿಯನ್ಸ್ ಆಫ್ YT ಈಸ್ ಈಕ್ವಲ್ ಟು σ² ಕಾನ್ಸ್ಟಾಂಟ್ ಫಾರ್ ಆಲ್ ಟೈಮ್ ಪೀರಿಯಡ್ಸ್. ಅದೇನು ಸೂಚಿಸ್ತಾ ಇದ್ದಾರೆ ಅಂದರೆ YTಯ ವೇರಿಯನ್ಸು ಎಲ್ಲ ಕಾಲಾವಧಿಗಳಲ್ಲೂ σ² ಅಂದರೆ ಒಂದೇ ಆಗಿರುತ್ತೆ. ವೇರಿಯನ್ಸಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗಿರೋದಿಲ್ಲ ಅನ್ನೋದು. ದೆನ್ ಇಟ್ ಹ್ಯಾಸ್ ಎ ಥಿಯರಿಟಿಕಲ್ ಕೊರಿಲೋಗ್ರಾಮ್ ದಟ್ ಡಿಮಿನಿಷಸ್ ಆಸ್ ದ ಲ್ಯಾಗ್ ಲೆಂತ್ ಇನ್ಕ್ರೀಸಸ್. ಇಲ್ಲಿ ಕೋವೇರಿಯನ್ಸ್ನ ಹೇಳಿದರೆ, ಕೋವೇರಿಯನ್ಸ್ ಬಿಟ್ವೀನ್ YT ಆ್ಯಂಡ್ YT+K ಈಸ್ ಈಕ್ವಲ್ ಟು ಸಿಗ್ಮಾ ಕೆ ಅಂತ ಹೇಳಿದ್ರೆ ಅದು ಸ್ಥಿರವಾಗಿರುತ್ತೆ ಅಂದ್ಬಿಟ್ಟು, ಯಾವುದು ಕೋವೇರಿಯನ್ಸ್ ಕೂಡ ಅನ್ನುವಂಥದ್ದು. ಈಗ ನಿಮಗೇನು ಸ್ಟೇಷನಾರಿಟಿಯನ್ನು ಕೇಳಿದರೆ, ಸ್ಟೇಷನಾರಿಟಿ ಅಂದರೆ ಏನಂತ ಬರೀಬೇಕು, ಮತ್ತು ಸ್ಟೇಷನಾರಿಟಿಯ 3 ಲಕ್ಷಣಗಳನ್ನು ಬರೀಬೇಕು. ಆಗ ನೀವು ಈ ಮೀನ್, ವೇರಿಯನ್ಸ್, ಕೋವೇರಿಯನ್ಸ್ಗಳಿಗೆ ಕೊಟ್ಟಿರುವಂಥ ಫಾರ್ಮುಲಾಗಳನ್ನು ಕೂಡ ಅಲ್ಲಿ ಬರೀಬೇಕಾಗತ್ತೆ. ನಾನ್ ಸ್ಟೇಷನರಿ ಟೈಮ್ ಸೀರೀಸ್. ನಾವು ವಿ ನೋ ವಾಟ್ ಈಸ್ ಸ್ಟೇಷನಾರಿಟಿ. ಸ್ಟೇಷನರಿ ಟೈಮ್ ಸೀರೀಸ್ ಅಂದರೆ ಏನಂತ ತಿಳ್ಕೊಂಡಿದ್ವಿ. ಸರಾಸರಿ ವೇರಿಯನ್ಸು ಸ್ಥಿರವಾಗಿರಬೇಕು. ಕೋವೇರಿಯನ್ಸ್ ಅನ್ನುವಂಥದ್ದು ಏನಾಗಿರುತ್ತೆ, ಇಟ್ ಶುಡ್ ಬಿ ಡಿಪೆಂಡ್ ಅಪಾನ್ ದ ಲ್ಯಾಗ್ ಅಲ್ವಾ, ಅದನ್ನು ತಿಳ್ಕೊಂಡಿದ್ದೀವಿ. ಹಾಗಾದರೆ ಏನು ನಾನ್ ಸ್ಟೇಷನರಿ ಅಂತಂದರೆ ಅಂತ, ಅದಕ್ಕೆ ವಿರುದ್ಧವಾದದ್ದು ಯಾವುದು, ನಾನ್ ಸ್ಟೇಷನರಿ ಅಂತ. ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾನ್ ಸ್ಟೇಷನರಿ ಟೈಮ್ ಸೀರೀಸ್. ಈಗ ನಾವು ಸ್ಟೇಷನರಿ ಟೈಮ್ ಸೀರೀಸ್ ಅನ್ನುವಾಗ 3 ಲಕ್ಷಣಗಳು ಹೇಳಿದೀವಲ್ವಾ, ಸರಾಸರಿ ಸ್ಥಿರವಾಗಿರುತ್ತೆ, ವೇರಿಯನ್ಸ್ ಸ್ಥಿರವಾಗಿರುತ್ತೆ, ಕೋವೇರಿಯನ್ಸ್ ಅನ್ನುವಂಥದ್ದು ಏನಾಗಿರುತ್ತೆ ಅಂದರೆ ಆ ಎರಡು ಅವಧಿಗಳ ನಡುವಿನ ಅಂತರದ ಮೇಲೆ ಅವಲಂಬಿತವಾಗಿರುತ್ತೆ ಹೊರತು ನಾವು ಲೆಕ್ಕಾಚಾರ ಮಾಡುವಂತಹ ಅವಧಿಯ ಮೌಲ್ಯದ ಮೇಲೆ ಆಧಾರವಾಗಿರೋದಿಲ್ಲ ಅನ್ನುವಂಥದ್ದು. ಈ 3 ಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ಇಲ್ಲ ಅಂದರೂ ಕೂಡ ಆ ಒಂದು ಸಮಯ ಶ್ರೇಣಿ ದತ್ತಾಂಶವನ್ನು ನಾವು ನಾನ್ ಸ್ಟೇಷನರಿ ಟೈಮ್ ಸೀರೀಸ್ ಅಂತ ಹೇಳಿಬಿಟ್ಟು ಕರಿತೀವಿ ಅನ್ನುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಅದನ್ನು ಹೇಗೆ ಹೇಳ್ಬೋದು ಅಂದರೆ, ದೇರ್ ಈಸ್ ನೋ ಲಾಂಗ್ ರನ್ ಮೀನ್ ಟು ವಿಚ್ ದ ಸೀರೀಸ್ ರಿಟರ್ನ್ಸ್ ಅಂತ ಹೇಳಿದರೆ, ಸರಾಸರಿ ಸ್ಥಿರವಾಗಿ ಇರೋದಿಲ್ಲ. ಸಮಯ ಶ್ರೇಣಿ ದತ್ತಾಂಶದ ಸರಾಸರಿ ಒಂದು ಸ್ಥಿರವಾಗಿರೋದಿಲ್ಲ. ನೆಕ್ಸ್ಟ್, ದ ವೇರಿಯನ್ಸ್ ಇಸ್ ಟೈಮ್ ಡಿಪೆಂಡೆಂಟ್ ಆ್ಯಂಡ್ ಗೋಸ್ ಟು ಇನ್ಫಿನಿಟಿ ಆ್ಯಸ್ ಟೈಮ್ ಅಪ್ರೋಚಸ್ ಟು ಇನ್ಫಿನಿಟಿ. ವೇರಿಯನ್ಸ್ ಅನ್ನುವಂಥದ್ದು ಕೂಡ ಏನಾಗಿರುತ್ತೆ, ಸಮಯವನ್ನು ಅವಲಂಬಿಸಿರುತ್ತೆ. ಸಮಯ ಹೆಚ್ಚಾದಂತಂದರೆ ನೀವು ಮುಂದಿನ ಅವಧಿಗಳಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ನುವಾಗ ವೇರಿಯನ್ಸಲ್ಲೂ ಕೂಡ ಏನಾಗ್ತದೆ, ಬದಲಾವಣೆಗಳು ಆಗುತ್ತೆ. ಯಾವಾಗ, ನಾನ್ ಸ್ಟೇಷನರಿ ಟೈಮ್ ಸೀರೀಸಲ್ಲಿ. ದೆನ್ ಥಿಯರಿಟಿಕಲ್ ಆಟೋಕಾರ್ಲೇಷನ್ಸ್ ಡು ನಾಟ್ ಡಿಕೆ ಬಟ್ ಇನ್ಫಿನಿಟ್ ಸ್ಯಾಂಪಲ್. ದ ಸ್ಯಾಂಪಲ್ಸ್ ಕೊರ್ಲೋಗ್ರಾಮ್ ಡೈಸ್ ಔಟ್ ಸ್ಲೋಲಿ. ಈಗಾಗಲೇ ಹೇಳಿದಾಗೆ ಕೋವೇರಿಯನ್ಸ್ ಅನ್ನುವಂಥದ್ದು ನಾವೇನು ಇದು ಮಾಡ್ತೀವಿ, ಅದು 2 ಅವಧಿಗಳ ಅಂತರದ ಮೇಲೆ ಎಲ್ಲ ನಾವು ಲೆಕ್ಕಾಚಾರ ಮಾಡುವಂಥ ಅವಧಿಯ ಮೌಲ್ಯದ ಮೇಲೆ ಏನಾಗಿರುತ್ತೆ, ಅವಲಂಬಿತವಾಗಿರುತ್ತೆ. ಇದು ಮತ್ತೇನೂ ಅಲ್ಲ, ಸ್ಟೇಷನಾರಿಟಿಯ ಲಕ್ಷಣಗಳು 3 ಇದೆಯಲ್ಲ, ಅವುಗಳು ಇಲ್ಲದೇ ಇದ್ರೆ ಏನಂತೀವಿ ನಾವು, ಅದಕ್ಕೆ ನಾನ್ ಸ್ಟೇಷನರಿ ಟೈಮ್ ಸೀರೀಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಓಕೆ, ಇಲ್ಲಿ ನಾವು ನಾನ್ ಸ್ಟೇಷನರಿ ಟೈಮ್ ಸೀರೀಸ್ಗೆ ಒಂದಷ್ಟು ಉದಾಹರಣೆಯನ್ನು ಕೊಟ್ಟಿದ್ದೀವಿ. ಮತ್ತಿನ್ನೊಂದು ಹೇಳಿದ್ರೆ, ನಾವು ಅರ್ಥಶಾಸ್ತ್ರದಲ್ಲಿ ನೋಡುವಂಥದ್ದು ಬಹುತೇಕ ಸಮಯಶ್ರೇಣಿ ದತ್ತಾಂಶಗಳೇನಾಗಿರುತ್ತೆ ಅಂತ ಹೇಳಿದ್ರೆ ನಾನ್ ಸ್ಟೇಷನರಿ ಬಿಹೇವಿಯರನ್ನೇ ಒಳಗೊಂಡಿರುತ್ತೆ ಅಂತ ಅನ್ನುವಂಥದ್ದು. ಇದಕ್ಕೆ ನಾನು ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ನಾವಿಲ್ಲಿ 3 ವೇರಿಯೇಬಲ್ಸ್ಗಳ ಒಂದು ಉದಾಹರಣೆ ತೊಗೊಂಡಿದ್ದೀವಿ, ಶೇರ್ ಪ್ರೈಸಸ್, ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ಇನ್ಕಮ್. ಈ 3ರಲ್ಲೂ ಕೂಡ ನಾವು ನೋಡ್ತೀವಿ
ಸಮಯ ಕಳೆದ ಹಾಗೆ ಪ್ರತಿಯೊಂದು ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಶೇರ್ ಪ್ರೈಸ್ ಮತ್ತು ಇನ್ಕಮ್ ಏನಾಗಿದೆ ಹೆಚ್ಚಾಗ್ತಾ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಟ್ ಎಕ್ಸ್ಚೇಂಜ್ ರೇಟಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಇರೋದನ್ನು ನಾವು ನೋಡ್ತೀವಿ. ಬಟ್ ಇವುಗಳನ್ನ ನಾವು ಹಾಗೆ ಅಬ್ಸರ್ವ್ ಮಾಡಿ ನೋಡಿದರೂ ಕೂಡ ಏನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಇವುಗಳ ಸರಾಸರಿ ಆಗಿರ್ಬೋದು ಅಥವಾ ವೇರಿಯನ್ಸ್ ಆಗಿರ್ಬೋದು ಏನಾಗಿರಲ್ಲ, ಒಂದೇ ಆಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗುರುತಿಸ್ಕೊಳ್ಬೋದು. ಹಾಗಾಗಿ ಬಹುತೇಕ ಸಮಯ ಶ್ರೇಣಿ ದತ್ತಾಂಶಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ನಾನ್ ಸ್ಟೇಷನರಿ ಆಗಿರುತ್ತೆ. ಈಗ ನೀವು ಶೇರ್ ಪ್ರೈಸಸ್ನ ಉದಾಹರಣೆನೇ ತೆಗೆದುಕೊಳ್ತೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೀಗ 0 to 100 ಏನಿದೆ ಆ ಅವಧಿಗೆ ತೆಗೆದುಕೊಳ್ಳುವಂತಹ ಒಂದು ಸರಾಸರಿನ ಲೆಕ್ಕಾಚಾರ ಮಾಡಿದ್ರೆ ಆ ಒಂದು ಸರಾಸರಿನೂ ಮತ್ತು ಇಲ್ಲಿ 350ರಿಂದ 450 ಅದರ ನಡುವಿನ ಸರಾಸರಿ ತೆಗೆದುಕೊಂಡ್ರೆ ಸ್ಟೇಷನರಿ ರೂಲ್ಸ್ ಪ್ರಕಾರ ಏನಂತ ಹೇಳಿದ್ರೆ ಆ ಎರಡೂ ಅವಧಿಯ ನಡುವಿನ ಸರಾಸರಿ ಏನಾಗಿರಬೇಕು, ಒಂದೇ ಆಗಿರಬೇಕು ಅನ್ನುವಂಥದ್ದು. ಆದರೆ ನೀವು ಈ ಸೀರೀಸ್ನ ಯಾವುದೇ ಹಂತದಲ್ಲೂ ಕೂಡ ನೀವು ಬೇರೆ ಬೇರೆ ಅವಧಿಗಳಲ್ಲಿ ಸರಾಸರಿನ ಲೆಕ್ಕಾಚಾರ ಮಾಡಿದರೆ ಅದರಲ್ಲಿ ವ್ಯತ್ಯಾಸಗಳಿರುತ್ತೆ. ಈಗ 0 to 100 ಮೌಲ್ಯ ಕಡಿಮೆ ಇರೋದ್ರಿಂದ ಕಡಿಮೆ ಸರಾಸರಿ ಬರ್ತದೆ. 350 to 450 ಲೆಕ್ಕಾಚಾರ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಸಿಗುವಂಥ ಸರಾಸರಿ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಮತ್ತು ಇಡೀ 0 to 450 ಏನಿದೆ ಅಲ್ಲಿಯ ತನಕ ನೀವು ಸರಾಸರಿಯನ್ನು ಲೆಕ್ಕಾಚಾರ ಮಾಡಿದರೂ ಕೂಡ ಅದೇನಾಗಿರುತ್ತೆ, ಇವುಗಳಿಗಿಂತ ಭಿನ್ನವಾಗಿ ಇರುತ್ತೆ. ಅಥವಾ ವೇರಿಯನ್ಸ್ ವಿಚಾರದಲ್ಲೂ ಅಷ್ಟೇ, ನಿಮಗೆ ಸ್ಟಾರ್ಟಿಂಗಲ್ಲಿ ಹೆಚ್ಚು ಮೌಲ್ಯ ಇಲ್ಲದೇ ಇರೋ ಕಾರಣದಿಂದಾಗಿ ವೇರಿಯನ್ಸ್ ಕಡಿಮೆ ಬರ್ತದೆ. ನಂತರ ಏನಾಗ್ತದೆ ಅಂತ ಹೇಳಿದ್ರೆ ನೀವು ವೇರಿಯನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುವ ವೇರಿಯನ್ಸ್ ಕೂಡ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಒಂದೇನು ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಸಮಯ ಶ್ರೇಣಿ ದತ್ತಾಂಶಗಳು ಬಹುತೇಕವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾನ್ ಸ್ಟೇಷನರಿನೇ ಆಗಿರುತ್ತೆ, ಸ್ಟೇಷನರಿಯ ಒಂದು ಲಕ್ಷಣಗಳನ್ನು ಹೊಂದಿರೋದಿಲ್ಲ ಅನ್ನುವಂಥದ್ದು. Why a stationary time series is important? According to Gujarati, because if a time series is non-stationary, we can study its behavior only for the time period under consideration. Each set of time series data will therefore be for a particular episode. As a consequence, it is not possible to generalize it to other time periods. ಯಾಕೆ ಸಮಯ ಶ್ರೇಣಿ ದತ್ತಾಂಶಗಳು ಸ್ಟೇಷನರಿ ಆಗಿರಬೇಕು, ನಾನ್ ಸ್ಟೇಷನರಿ ಆದರೆ ಏನು ಸಮಸ್ಯೆ ಇದೆ ಅನ್ನೋದಾದರೆ, ಗುಜರಾತಿಯವರು ಒಂದು ಕಡೆ ಹೇಳ್ತಾರೆ, ನಿಮ್ಮ ಏನಾದರೂ ಸಮಯ ಶ್ರೇಣಿ ದತ್ತಾಂಶ ಏನಾದರೂ ಸ್ಟೇಷನರಿ ಅಲ್ಲದೆ ಇದ್ದರೆ ಅಂತ ಹೇಳಿದರೆ ನಾನ್ ಸ್ಟೇಷನರಿ ಆಗಿದೆ ಅಂತಂದರೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಯಾವುದೋ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಮಾತ್ರ ನಾವು ಆ ಒಂದು ವೇರಿಯೇಬಲ್ನ ಬಿಹೇವಿಯರನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಅವಧಿಯಲ್ಲಿ ಮಾಡಿದಂಥ ಅಧ್ಯಯನವನ್ನು ನಾವು ಬೇರೆ ಕಾಲಾವಧಿಗಳಿಗೆ ಅದನ್ನು ಜನರಲೈಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ನಮಗೆ ಇರುವಂಥ ಸಮಯ ಶ್ರೇಣಿ ದತ್ತಾಂಶ ಸ್ಟೇಷನರಿ ಆಗಿರಬೇಕು. ಸ್ಟೇಷನರಿ ಆಗಿಲ್ಲದೆ ಇದ್ದರೆ ಅದು ನಾನ್ ಸ್ಟೇಷನರಿ ಆಗಿದೆ ಅಂತ ಹೇಳಿದ್ರೆ ನಿರ್ದಿಷ್ಟ ಕಾಲಾವಧಿಯಲ್ಲಿ ಮಾಡಿದಂತಹ ಅಧ್ಯಯನವನ್ನು ನಾವೇನು ಮಾಡೋಕ್ಕಾಗಲ್ಲ, ಬೇರೆ ಕಾಲಾವಧಿಗಳಿಗೆ ಅದನ್ನು ನಾವು ಸಾಮಾನ್ಯೀಕರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನು ಮಾಡಬೇಕಾಗುತ್ತೆ, ಪ್ರತಿ ಅಧ್ಯಯನಕ್ಕೂ ಕೂಡ ನಾವೇನು ಮಾಡುತ್ತೆ, ಬೇರೆ ಬೇರೆ ಸಮಯ ಶ್ರೇಣಿ ದತ್ತಾಂಶಗಳನ್ನ ತೆಗೆದುಕೊಂಡು ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. Therefore, for the purpose of forecasting or policy analysis, such time series may be of little practical value. Saying differently, stationarity is important because if the series is non-stationary, then all the typical results of the classical regression analysis are not valid. Regressions with non-stationary time series may have no meaning and are therefore called spurious. ನಮ್ಮ ಸಮಯ ಶ್ರೇಣಿ ದತ್ತಾಂಶಗಳ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ನಾವು ಈಗಾಗಲೇ ಹೇಳಿದ್ದೀವಿ, ಒಂದು ಭವಿಷ್ಯದ ಬಗ್ಗೆ ನಾವು ಲೆಕ್ಕಾಚಾರಗಳನ್ನು ಮಾಡುವಂಥದ್ದು ಮತ್ತು ಪಾಲಿಸಿ ಅನಾಲಿಸಿಸ್ನ ಮಾಡುವಂಥದ್ದು. ನಮ್ಮಲ್ಲಿರುವಂಥ ಸಮಯ ಶ್ರೇಣಿ ದತ್ತಾಂಶಗಳೇನಾದರೂ ನಾನ್ ಸ್ಟೇಷನರಿ ಆಗಿದ್ದರೆ ಅವುಗಳಿಂದ ಈ ರೀತಿಯಾದಂಥ ಯಾವುದೇ ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ಅಥವಾ ಪಾಲಿಸಿ ಅನಾಲಿಸಿಸ್ಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತನ್ನುವಂಥದ್ದು. ಮತ್ತು ನಮ್ಮ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ನ ಏನೆಲ್ಲ ನಮ್ಮ ಕಲ್ಪನೆಗಳಿದ್ದಾವೆ ಅವುಗಳು ಯಾವುವು ಕೂಡ ಒಂದು ಟೈಮ್ ಸೀರೀಸ್ ಡೇಟಾ ನಾನ್ ಸ್ಟೇಷನರಿ ಆಗಿದ್ದರೆ ಬರುವಂತಹ ರಿಸಲ್ಟ್ಗಳು ಅವುಗಳ ಪ್ರಕಾರವಾಗಿ ಇರೋದಿಲ್ಲ ಅನ್ನುವಂಥದ್ದು. ಮತ್ತು ನಾನ್ ಸ್ಟೇಷನರಿ ಟೈಮ್ ಸೀರೀಸ್ ಇತ್ತು ಅಂತ ಹೇಳಿದರೆ ತುಂಬ ಸಲ ಏನಾಗುತ್ತೆ, ನಮಗೆ ಸಿಗುವಂತಹ ರಿಸಲ್ಟ್ಸ್ಗಳೇನಾಗಿರುತ್ತೆ, ಸ್ಪ್ಯೂರಿಯಸ್ ಆಗಿರುತ್ತೆ. ಏನು ಸ್ಪ್ಯೂರಿಯಸ್ ರಿಗ್ರೆಷನ್ ಅನ್ನೋದನ್ನು ನೋಡೋಣ. ಸ್ಪ್ಯೂರಿಯಸ್ ರಿಗ್ರೆಷನ್, ಸ್ಪ್ಯೂರಿಯಸ್ ಅಂದರೆ ಮತ್ತೇನೂ ಅಲ್ಲ, ಅರ್ಥವಿಲ್ಲದ, ತಪ್ಪಾದ ಅಂತನ್ನುವಂಥ ಅರ್ಥವನ್ನು ಕೊಡುತ್ತೆ. ಏನು ಸ್ಪ್ಯೂರಿಯಸ್ ರಿಗ್ರೆಷನ್ ಅಂತ ಹೇಳಿದ್ರೆ, ಮೋಸ್ಟ್ ಮ್ಯಾಕ್ರೋ ಎಕನಾಮಿಕ್ ಟೈಮ್ ಸೀರೀಸ್ ಆರ್ ಟ್ರೆಂಡೆಡ್ ಆ್ಯಂಡ್ ದೇ ಫೋರ್ ಇನ್ ಮೋಸ್ಟ್ ಕೇಸಸ್ ಆರ್ ನಾನ್ ಸ್ಟೇಷನರಿ. ನಮಗೆ ಇರುವಂಥ ಹಲವಾರು ಎಕನಾಮಿಕ್ ವೇರಿಯೇಬಲ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವು ಏರುಮುಖವಾದ ಒಂದು ಲಕ್ಷಣವನ್ನು ಹೊಂದಿದೆ, ಅಂದರೆ ಅದು ಯಾವಾಗಲೂ ಸಮಯ ಸರಿದಂತೆ ಹೆಚ್ಚಾಗ್ತಾ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ
ಒಂದು ದೇಶದ ಆಮದುಗಳಾಗಿರ್ಬೋದು, ಒಂದು ದೇಶದ ರಫ್ತುಗಳಾಗಿರ್ಬೋದು, ಆ ದೇಶದ ಹಣದ ಪೂರೈಕೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, ರಾಷ್ಟ್ರದ ಆದಾಯ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಹೀಗೆ ಯಾವುದೇ ಒಂದು ಎಕನಾಮಿಕ್ ವೇರಿಯೇಬಲ್ಸ್ಗಳನ್ನ ತೆಗೆದುಕೊಳ್ತೀರಾ ಅಂತಂದರೂ ಕೂಡ ಅವೇನಾಗ್ತಿರುತ್ತೆ ಅಂದರೆ ಕಾಲಕ್ರಮೇಣ ಏರಿಕೆಯಾಗುವಂಥ ಲಕ್ಷಣಗಳನ್ನು ನಾವು ಹೊಂದಿರುತ್ತೆ ಅಂತನ್ನುವಂಥದ್ದು. ನಾನು ಈಗಾಗಲೇ ನಾವು 3 ಗ್ರಾಫನ್ನು ನೋಡಿದ್ವಿ. ಯಾವುಗಳೇನಾದರೂ ಏರಿಕೆಯ ಲಕ್ಷಣಗಳನ್ನು ಹೊಂದಿದ್ವು ಅಂತ ಹೇಳಿದ್ರೆ ಅವು ಆಟೋಮ್ಯಾಟಿಕಲಿ ಸ್ಟೇಷನರಿಯ ಲಕ್ಷಣಗಳನ್ನು ನಾವು ಹೊಂದಿರೋದಿಲ್ಲ ಅಂತನ್ನುವಂಥದ್ದು. ಅದು ಒಂದು ಅಂಶ. ಮತ್ತೊಂದು ಏನು ಹೇಳಿದ್ರೆ, ಈ ಏರಿಕೆಯ ಲಕ್ಷಣವನ್ನು ಹೊಂದಿರುವಂತಹ ಸಮಯಶ್ರೇಣಿ ದತ್ತಾಂಶಗಳ ನಡುವೆ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಲಿಕ್ಕೆ ನಾವು ಒಂದು ರಿಗ್ರೆಷನನ್ನು ಫಾರ್ಮ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಎರಡೂ ಕೂಡ ಒಂದು ಹೆಚ್ಚಾದಂತೆ ಮತ್ತೊಂದು ಹೆಚ್ಚಾಗೋ ಕಾರಣದಿಂದಾಗಿ ಅವೆರಡರ ನಡುವೆ ಒಂದು ಸಂಬಂಧ ಇದೆ ಅನ್ನೋದನ್ನು ಅದು ಸೂಚಿಸುತ್ತೆ. ಆದರೆ ಅಲ್ಲಿ ನಮಗೆ ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ಅದರ ನಡುವೆ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ ಅಂತನ್ನುವಂಥದ್ದು. ಇದಕ್ಕೆ ನಾವು ಸ್ಪ್ಯೂರಿಯಸ್ ರಿಗ್ರೆಷನ್ ಅಂತ ಹೇಳಿಬಿಟ್ಟು ಕರಿತೀವಿ. The problem with non-stationary or trended data is that the standard ordinary least squares regression procedures can easily lead to incorrect conclusions. According to Astrio, it can be shown in these cases that the regression results have very high value of R square and very high values of T ratios, while the variables used in the analysis have no real interrelationships. ಸಮಯಶ್ರೇಣಿ ದತ್ತಾಂಶಗಳು ಹೀಗೆ ಕಾಲಕ್ರಮೇಣ ಏರಿಕೆಯಾಗುವಂತಹ ಸಾಮಾನ್ಯ ಲಕ್ಷಣವನ್ನು ಹೊಂದಿರುವಂತಹ ಕಾರಣದಿಂದಾಗಿ ನಾವು OLS ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ಸ್ ವಿಧಾನದಲ್ಲಿ ಏನಾದರೂ ನಾವು ರಿಗ್ರೆಷನ್ ಇದನ್ನು ಲೆಕ್ಕಾಚಾರ ಮಾಡ್ತೀವಿ ಅಂದರೆ ಅದರಿಂದ ನಮಗೆ ದೊರೆಯುವಂಥ ಫಲಿತಾಂಶಗಳೇನಾಗಿರುತ್ತೆ, ತಪ್ಪಾಗಿರುತ್ತೆ ಅಂತನ್ನುವಂಥದ್ದು. ಯಾಕಂತ ಹೇಳಿದ್ರೆ ಆ ರೀತಿಯ ರಿಗ್ರೆಷನ್ನಿಂದ ನಮಗೆ ಸಿಗುವಂಥ ಉತ್ತರಗಳೇನಾಗಿರುತ್ತೆ ಅಂದರೆ ಆರ್ ಸ್ಕ್ವೇರ್. ನಮ್ಗೆ ಗೊತ್ತು ಆರ್ ಸ್ಕ್ವೇರ್ ಏನು ಸೂಚಿಸುತ್ತೆ ಅಂದರೆ ಎರಡು ವೇರಿಯೇಬಲ್ಗಳ ನಡುವಿನ ಒಂದು ಸಂಬಂಧದ ಪ್ರಮಾಣ ಎಷ್ಟಿದೆ ಅಂತ ಹೇಳೋದನ್ನು ಅದು ಸೂಚಿಸುತ್ತೆ ಅನ್ನುವಂಥದ್ದು. ಅದು ತುಂಬ ಹೆಚ್ಚಾಗಿರುತ್ತೆ. ಮತ್ತು ಟಿ ರೇಷಿಯೋಸ್ ಅಂದರೆ ಟಿ ಸ್ಟ್ಯಾಟಿಸ್ಟಿಕ್ ವ್ಯಾಲ್ಯೂಗಳು ಕೂಡ ಹೆಚ್ಚಾಗಿರೋದನ್ನು ಅದು ಸೂಚಿಸುತ್ತೆ. ಹೀಗೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಕಲಿ ಸಿಗ್ನಿಫಿಕೆಂಟ್ ಆದ ರಿಸಲ್ಟ್ಸ್ಗಳನ್ನ ನಮಗೆ ಕೊಡುತ್ತೆ. ಆದರೆ ವಾಸ್ತವವಾಗಿ ಆ ಎರಡು ವೇರಿಯೇಬಲ್ಗಳ ನಡುವೆ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಸೊ ಸ್ಪ್ಯೂರಿಯಸ್ ರಿಗ್ರೆಷನ್ ಅಂತ ಹೇಳಿದ್ರೆ ಒಂದು ತಪ್ಪಾದ ಅಥವಾ ಅರ್ಥವಿಲ್ಲದ ರಿಗ್ರೆಷನ್ ಅಂತ ಅರ್ಥ ಕೊಡುತ್ತೆ. ಸ್ಪ್ಯೂರಿಯಸ್ ರಿಗ್ರೆಷನ್ ಅಂದರೆ ಮತ್ತೇನೂ ಅಲ್ಲ, ಎರಡು ಸಮಯಶ್ರೇಣಿ ದತ್ತಾಂಶಗಳು ನಾನ್ ಸ್ಟೇಷನರಿ ಲಕ್ಷಣಗಳನ್ನು ಹೊಂದಿದ್ದಾಗ ಅವುಗಳ ನಡುವೆ ನಾವು ರಿಗ್ರೆಷನ್ ಏನಾದರೂ ರನ್ ಮಾಡಿದ್ವಿ ಅಂತ ಹೇಳಿದ್ರೆ ಅವುಗಳಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವು ಎರಡು ಸಮಯಶ್ರೇಣಿ ದತ್ತಾಂಶಗಳು ಅಥವಾ ಆ ಎರಡು ಚಲಕಗಳ ನಡುವೆ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಆದರೆ ಅವೆರಡೂ ಕೂಡ ವಾಸ್ತವವಾಗಿ ಯಾವುದೇ ರೀತಿಯಾದಂಥ ಸಂಬಂಧವನ್ನು ಹೊಂದಿರೋದಿಲ್ಲ ಅಂತ ಹೇಳಿದ್ರೆ ಒಂದಕ್ಕೊಂದು ಸಂಬಂಧ ಹೊಂದಿದೇ ಇರುವಂಥ ಎರಡು ಚಲಕಗಳ ನಡುವೆ ಸಂಬಂಧ ಇದೆ. ಅದು ಏನಂತ ಹೇಳಿದ್ರೆ ಸರಿಯಾದ ಮತ್ತು ಸ್ಪಷ್ಟವಾದ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ಬಿಂಬಿಸುವುದಕ್ಕೆ ನಾವು ಸ್ಪ್ಯೂರಿಯಸ್ ರಿಗ್ರೆಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಯಾವಾಗ ಸಂಭವಿಸುತ್ತೆ ಅಂತ ಹೇಳಿದ್ರೆ ನಾವು ಅಧ್ಯಯನದಲ್ಲಿ ಬಳಸಿಕೊಳ್ಳುವಂಥ ಸಮಯಶ್ರೇಣಿ ದತ್ತಾಂಶಗಳು ನಾನ್ ಸ್ಟೇಷನರಿ ಆಗಿದ್ದಾಗ ಈ ಸಮಸ್ಯೆ ಉದ್ಭವಿಸುತ್ತೆ. ಅದಕ್ಕೆ ಒಂದು ನಾವಿಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಮಗೆ ರಿಗ್ರೆಷನ್ ಮಾಡಲ್ನ ಒಂದು ಮಾಡೆಲ್ ಇದೆ. YT = β1 + β2 xt + UT, where UT is the error term. The assumptions of classical linear regression model require both YT and XT to have zero and constant variance. In the presence of non-stationary, then the results obtained from a regression of this kind are totally spurious, and these regressions are called spurious regression. ಇಲ್ಲಿ ಒಂದು ಎಕ್ಸಾಂಪಲ್ನ ತಗೊಂಡಿದ್ವಿ. YT ಡಿಪೆಂಡೆಂಟ್ ವೇರಿಯೇಬಲು, β1 ಕಾನ್ಸ್ಟೆಂಟು ಪ್ಲಸ್ β2 XT ಇಲ್ಲಿ ಏನಾಗಿದೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಪ್ಲಸ್ UT ಅನ್ನುವಂಥದ್ದು ಎರರ್ ಟರ್ಮ್ ನಿಮಗೆಲ್ಲ ಗೊತ್ತಿದೆ ಅನ್ನುವಂಥದ್ದು. ಇಲ್ಲಿ YT ಮತ್ತು XT ಏನಾದರೂ ನಾನ್ ಸ್ಟೇಷನರಿ ಆಗಿದೆ ಅಂತ ಅನ್ನೋದಾದರೆ ಇಲ್ಲೇನಾಗುತ್ತೆ, ಇವೆರಡರ ನಡುವಿನ ಸಂಬಂಧದ ಬಗ್ಗೆ ನಮಗೆ ಸಿಗುವಂಥ ರಿಸಲ್ಟ್ಸ್ಗಳೇನಾಗಿರುತ್ತೆ ತಪ್ಪಾಗಿರುತ್ತೆ ಅಥವಾ ಅವುಗಳಿಗೆ ಯಾವುದೇ ರೀತಿಯಾದಂಥ ಅರ್ಥ ಇರೋದಿಲ್ಲ. ಇದಕ್ಕೆ ನಾವು ಸ್ಪ್ಯೂರಿಯಸ್ ರಿಗ್ರೆಷನ್ ಅಂತ ಹೇಳಿಬಿಟ್ಟು ಕರಿತೀವಿ. To understand the problem of spurious regression better, it might be useful to use an example with real economic data. This example was conducted by Astrio. Consider a regression of the logarithm of real GDP to the logarithm of real money supply and a constant. The results obtained from such a regression are the following. Okay, ಈ ಸ್ಪ್ಯೂರಿಯಸ್ ರಿಗ್ರೆಷನ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ಬಿಟ್ಟು ಆಸ್ಟ್ರಿಯಾ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ GDP ಮತ್ತು ಮನಿ ಸಪ್ಲೈ ಎರಡೂ
ಎರಡು ನಾನ್ ಸ್ಟೇಷನರಿ ಆದಂತಹ ಸಮಯಶ್ರೇಣಿ ದತ್ತಾಂಶಗಳನ್ನ ತೆಗೆದುಕೊಂಡು ಅವುಗಳ ನಡುವಿನ ಸಂಬಂಧದ ಬಗ್ಗೆ ಅವರು ಒಂದು ರಿಗ್ರೆಷನ್ ಅನಾಲಿಸಿಸ್ನ ಮಾಡಿದ್ದಾರೆ. ಇಲ್ಲಿ ಏನು ಮಾಡಿದರೆ GDPಯನ್ನು ಅವರು ಡಿಪೆಂಡೆಂಟ್ ವೇರಿಯಬಲ್ ಆಗಿ, ಮನಿ ಸಪ್ಲೈಯನ್ನು ಅವರು ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿ ಮತ್ತು ಅದ್ರ ಜೊತೆಗೆ ಒಂದು ಕಾನ್ಸ್ಟಾಂಟನ್ನು ಇಟ್ಕೊಂಡು ರಿಗ್ರೆಷನ್ ಅನಾಲಿಸಿಸ್ನ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ದೊರೆತಂಥ ಆನ್ಸರ್ ಹೇಗಿದೆ ಅಂದರೆ YT = 0.042 + 0.453 MT ಅನ್ನೋದನ್ನು ತೋರಿಸ್ತದೆ. ಇಲ್ಲಿ R² ಏನಾಗಿದೆ ಅಂದರೆ 0.945 ಅಂತ ಹೇಳಿದರೆ GDPಯಲ್ಲಾಗುವಂತಹ ಬದಲಾವಣೆ 1% ಬದಲಾವಣೆ ಆಗೋದ್ರ ಮೇಲೆ ಮನಿ ಸಪ್ಲೈ 95% ಏನು ಮಾಡುತ್ತೆ, ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಇದು ರಿಸಲ್ಟ್ಸು ಕೊಡ್ತಾ ಇದೆ. ಈ ರಿಸಲ್ಟ್ನ ನೋಡಿದ್ರೆ ನಮ್ಗೆ ಏನು ಅನಿಸ್ತಾ ಇದೆ, ಮನಿ ಸಪ್ಲೈ ಮತ್ತು GDP ನಡುವೆ ಏನೋ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. T ರೇಷಿಯೋಸು 4.743, 8.57 T ರೇಷಿಯೋಸು ಕೂಡ ಏನಾಗಿದೆ, ಹೆಚ್ಚಾಗಿದೆ ಅಂತನ್ನುವಂಥದ್ದು. ಇದು ತುಂಬ ಹೆಚ್ಚಾಗಿರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ವ್ಯಾಲ್ಯೂಗಳು ರಿಜೆಕ್ಷನ್ ರೀಜನಲ್ಲಿ ಇರ್ತವೆ. ಹಾಗಾಗಿ ನಾವು ನಲ್ ಹೈಪೋಥಿಸ್ ಅಂದರೆ ಏನು ರಿಲೇಷನ್ಶಿಪ್ ಇಲ್ಲ ಅಂತ ಹೇಳ್ತೀವಲ್ವಾ, ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಏನು ಹೇಳ್ತಾ ಇದೆ, R² ಮತ್ತು T ರೇಷಿಯೋಸ್ಗಳು ಇಲ್ಲಿ ನಮಗೆ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಮನಿ ಸಪ್ಲೈ ಮತ್ತು GDPಯ ನಡುವೆ ಏನಿದೆ ತುಂಬ ಗಾಢವಾದ ಸಂಬಂಧ ಇದೆ, ಒಂದರ ಮೇಲೆ ಒಂದು ಏನಾಗ್ತಾ ಇದೆ, ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ ಅಂತನ್ನುವಂಥದ್ದು. ಓಕೆ, ಆದರೆ ಡರ್ಬಿನ್ ವ್ಯಾಟ್ಸನ್ ಟೆಸ್ಟ್ನ ರಿಸಲ್ಟ್ಸು 0.221 ಅನ್ನುವಂಥದ್ದು ನಮಗೆ ಗೊತ್ತದು 0 to 2 ಮಧ್ಯೆ ಇರುತ್ತೆ ವ್ಯಾಲ್ಯೂ ಅನ್ನುವಂಥದ್ದು. ಇದು ಎರಡಕ್ಕಿಂತ ತುಂಬ ದೂರದಲ್ಲಿ ಇರೋದ್ರಿಂದ ಇದೇನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಆಟೋ ಕಾರ್ಲೇಷನ್ನ ಸೂಚಿಸ್ತದೆ. ಆಟೋ ಕಾರ್ಲೇಷನ್ ಅಂತ ಹೇಳಿದ್ರೆ ಈಗ ಈ ಒಂದು ಪ್ರಸ್ತುತದ ಮೌಲ್ಯ ಮತ್ತು ಅದರ ಹಿಂದಿನ ಮೌಲ್ಯಗಳ ನಡುವೆ ಇರುವಂಥ ಸಂಬಂಧವನ್ನು ಇದೇನು ಮಾಡ್ತಾ ಇದೆ, ಸೂಚಿಸ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತನ್ನುವಂಥದ್ದು. ಓಕೆ, ಹಾಗಿದ್ರೆ ಇಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ನೋಡೋಣ. ಓಕೆ, ಯಾಕಂದರೆ ಮನಿ ಸಪ್ಲೈ ಮತ್ತು GDP ಮಧ್ಯೆ ಸಂಬಂಧ ಇರಬಾರ್ದು ಅಂತ ಇಲ್ಲ ಅಲ್ವಾ, ಬಟ್ ಸಂಬಂಧ ಇದೆ. ಆದರೆ ಸ್ಪ್ಯೂರಿಯಸ್ ರಿಗ್ರೆಷನ್ ಇದು ಯಾಕಾಗಿದೆ ಅಂತ ಹೇಳಿದ್ರೆ, in fact this regression is totally meaningless because the money supply data are for the UK economy and the GDP figures are for the US economy. Therefore, although there should not be any significant relationship, the regression seems to be fit the data very well, and this happens because the variables used in the example are simply trended. ಯಾಕೆ ಇವುಗಳ ನಡುವೆ ಸಂಬಂಧ ಇಲ್ಲ, ಇದು ತಪ್ಪಾದ ಅಥವಾ ಅರ್ಥವಿಲ್ಲದ ರಿಗ್ರೆಷನ್ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವರು ತೆಗೆದುಕೊಂಡಿರುವಂಥ ಡೇಟಾ ಮನಿ ಸಪ್ಲೈಯು UK ಅಂದರೆ ಇಂಗ್ಲೆಂಡ್ದು ಮತ್ತು GDP ಅಮೇರಿಕದ್ದು. ಹಾಗಾಗಿ ಇಂಗ್ಲೆಂಡ್ನ ಮನಿ ಸಪ್ಲೈಗೂ ಅಮೇರಿಕಾದ GDPಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ. ಆದರೆ ಇಲ್ಲೇನು ಮಾಡ್ತಿದೆ, ಅವೆರಡರ ನಡುವೆ ಸಂಬಂಧ ಇದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ, ಸಿಗ್ನಿಫಿಕೆಂಟ್ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ, ಆ ಎರಡೂ ಸಮಯಶ್ರೇಣಿ ದತ್ತಾಂಶಗಳೇನಾಗಿತ್ತು, ನಾನ್ ಸ್ಟೇಷನರಿ ಆಗಿದ್ದಂತಹ ಕಾರಣದಿಂದಾಗಿ ಈ ರೀತಿಯಾದಂಥ ಸಮಸ್ಯೆ ಉದ್ಭವಿಸಿದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಾವು ನಮ್ಮ ಅಧ್ಯಯನಕ್ಕೆ ಬಳಸುವಂತಹ ಸಮಯಶ್ರೇಣಿ ದತ್ತಾಂಶಗಳು ನಾನ್ ಸ್ಟೇಷನರಿ ಆಗಿತ್ತು ಅಂತ ಹೇಳಿದ್ರೆ ಅದು ಸ್ಪ್ಯೂರಿಯಸ್ ರಿಗ್ರೆಷನ್ಗೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಬಳಸುವಂಥ ಸಮಯಶ್ರೇಣಿ ದತ್ತಾಂಶಗಳು ಸ್ಟೇಷನರಿ ಆಗಿರಬೇಕು ಅನ್ನುವಂಥದ್ದು. ಓಕೆ, ಮುಂದಿನ ವಿಡಿಯೋಗಳಲ್ಲಿ ನಾವು ಸ್ಟೇಷನಾರಿಟಿ ಒಂದು ಸಮಯಶ್ರೇಣಿ ದತ್ತಾಂಶ ಸ್ಟೇಷನರಿ ಹೌದೋ ಇಲ್ವೋ ಅಂತ ಅನ್ನೋದನ್ನು ಕಂಡುಹಿಡ್ಕೊಳ್ಳೋಕ್ಕೆ ಇರುವಂಥ ವಿಧಾನಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ.